ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀವು ವಿಜಯಶ್ರೀ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಐ ಹೋಪ್ ಎಲ್ಲ ಚೆನ್ನಾಗಿ ಹಬ್ಬ ಆಚರಿಸಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರ ಮನೇನೂ ಕೂಡ ಗಣಪತಿ ಕೂರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಕಡೆ ಆ ಥರ ಏನು ಪದ್ಧತಿ ಇಲ್ಲ. ಅಮ್ಮನ ಮನೇನು ಏನು ಕೂರಿಸಲ್ಲ, ಜಶ್ವಿ ಹಠ ಮಾಡಿದ್ರಿಂದ ನಾವೇ ತಗೊಂಡೋದ್ವಿ. ಬಟ್ ಇಲ್ಲಿ ಅತ್ತೆ ಮನೆ ವಿಗ್ರಹನೇ ಇದೆ ಗಣಪತಿದು. ಹಾಗಾಗಿ ಇಲ್ಲೂ ನಾವು ಎಕ್ಸ್ಟ್ರಾ ಏನು ತಂದು ಪೂಜೆ ಮಾಡೋದಿಲ್ಲ, ಅದನ್ನೇ ಪೂಜೆ ಮಾಡ್ತೀವಿ. ಆ್ಯಂಡ್ ನಂದು ಇವಾಗ ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್. ಇದು ಅಮ್ಮನ ಮನೆ ಕಡೆಯಿಂದ ತೊಗೊಂಡಿದ್ದು ನಾನು ಔಟ್ಫಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು. ಆಫ್ಟರ್ ಎ ಲಾಂಗ್ ಟೈಮ್ ನಾನು ಈ ಥರ ಕುರ್ತೀಸ್ ವೇರ್ ಮಾಡ್ತಾ ಇರೋದು. ಜಶ್ವಿ ಆ್ಯಂಡ್ ಸುದಿ ಬನ್ನಿ ಕುಪ್ಪೆಗೆ ಹೋಗಿದ್ದಾರೆ ಸ್ವಲ್ಪ ಅಲ್ವಾ, ಹಾಗಾಗಿ ಸ್ವಲ್ಪ ತೊಂದರೆ ಕೊಡ್ತಾಳೆ ಅಂತ ಅವರು ಆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಸೊ ಬನ್ನಿ ಇವತ್ತಿನ ದಿನ ಯಾವ ಥರ ಆಗುತ್ತೆ ಅನ್ನೋದು ನೋಡೋಣ. ಇಲ್ಲೂ ಕೂಡ ನಾವು ಗಣಪತಿನ ತಂದು ಪೂಜೆ ಮಾಡಿ ಬಿಡೋಂಥದ್ದು ಆ ಥರ ಯಾವುದೇ ರೀತಿ ಪದ್ಧತಿ ಇಲ್ಲ. ಏಕೆ ಅಂತಂದರೆ ನಮ್ಮನೆ ಗಣಪತಿದು ವಿಗ್ರಹನೇ ಇರೋದ್ರಿಂದ ನಾವು ಮಣ್ಣನ ಗಣಪತಿ ತಂದು ಏನು ಮಾಡಲ್ಲ. ಹಾಗಾಗಿ ಇದಕ್ಕೇ ನಾವು ಪೂಜೆ ಮಾಡ್ತೀವಿ. ಪ್ರತಿದಿನ ಕೂಡ ನಾವು ಇದೇ ಥರ ಪೂಜೆ ಮಾಡೋದು. ಯಾಕೆಂದರೆ ನಮ್ಮನೆ ದೇವ್ರ ಮನೆ ಅನ್ನೋದು ಏನಿಲ್ಲ, ಚಿಕ್ಕ ಸ್ಟ್ಯಾಂಡ್ಗೆ ಇಟ್ಕೊಂಡಿದ್ದಾರೆ ದೇವ್ರದ್ದು ವಿಗ್ರಹ, ದೇವ್ರ ಸಾಮಾನೆಲ್ಲನೂ. ಮೇಲೆ ಈ ಥರ ಕೆಲವೊಂದು ದೇವ್ರುಗಳ್ದು ಫೋಟೋನ ಕಟ್ಔಟ್ ಹಾಕ್ಸಿದ್ದಾರೆ. ಸೊ ಹಾಗಾಗಿ ಈ ಥರ ಸಿಂಪಲ್ಲಾಗೆ ಪೂಜೆ ಮಾಡೋದು. ನನಗೆ ಹೂಗಳಿಂದ ಡೆಕೋರೇಷನ್ ಮಾಡೋದಂದರೆ ತುಂಬ ಇಷ್ಟ. ಸೊ ಮಾರ್ನಿಂಗ್ ಟಿಫನ್ಗೆ ನಾನಿವತ್ತು ಚಿತ್ರಾನ್ನ ಮಾಡಿದೆ. ಮಧ್ಯಾಹ್ನಕ್ಕೆ ನಾವು ಪ್ರಸಾದನ ಮಾಡಬೇಕಲ್ಲ, ಹಾಗಾಗಿ ಬೆಳಗ್ಗೆ ಬೇಗ ಎಲ್ಲರದ್ದು ತಿಂಡಿ ಆಗಲಿ ಅಂದ್ಬಿಟ್ಟು ಸಿಂಪಲಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಇವಾಗಲೇ ಅಡುಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದರೆ ಪಾಪ ಎಲ್ಲಾದರೂ ಹಸ್ಕೊಂಡಿರ್ತಾರೆ ಅಲ್ವಾ, ಹಾಗಾಗಿ ಇವಾಗ ನಾವು ಬೇಗನೆ ಟಿಫನ್ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಸ್ನಾನ ಆಗಿದೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ಏನೇನು ಅಡುಗೆ ಮಾಡ್ತೀವಿ ನಾವು ಈ ಟೈಮ್ ಹಬ್ಬಕ್ಕೆ ಅಂತ ನೋಡೋಣ. ಆ್ಯಂಡ್ ಹಾಗೆ ಇದು ಕೂಡ ನಂದು ಫಸ್ಟ್ ಗಣಪತಿ ಹಬ್ಬನೇ ಅಂತಲೇ ಹೇಳ್ಬೋದು ಇಲ್ಲಿ ಅತ್ತೆ ಮನೇಲಿ. ಬಿಕಾಸ್ ಯಾವತ್ತೂ ಕೂಡ ನಾನು ಗಣಪತಿ ಹಬ್ಬಕ್ಕೆ ಇರಲಿಲ್ಲ ಅಲ್ವಾ. ಸೊ ಯಾವ ರೀತಿ ಮಾಡ್ತಾರೆ ಅನ್ನೋದು ನನಗೂ ಕೂಡ ಎಕ್ಸೈಟ್ ಇದೆ. ಆ್ಯಂಡ್ ನೋಡೋಣ ಬನ್ನಿ. ಆ್ಯಂಡ್ ಈಗ ಫೈನಲಿ ಹಬ್ಬದ ಅಡುಗೆ ಎಲ್ಲ ಮುಗಿಸಾಯಿತು. ನಾವು ಏನೇ ಈ ಥರ ಅಡುಗೆ ಮಾಡಿದ್ರು ಕೂಡ ಫಸ್ಟ್ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಆನಂತರ ನಾವು ಕೂಡ ತಗೊಳ್ಳೋದು. ಸೊ ಹಬ್ಬದ ಅಡುಗೆಗೆ ನಮ್ಮನೆ ಅತ್ತೆ ಒಬ್ಬಟ್ಟು, ಕಾಯಿ ಹಾಲು ಮತ್ತು ಕಡುಬು ಮಾಡಿದ್ದಾರೆ, ಸ್ವೀಟ್ ಕಡುಬು ಅಂತಂದರೆ ಈ ಕಡೆ ಅಕ್ಕಿ ಹಿಟ್ಟಿಗೆ ಸೂಸ್ಲು, ಎಳ್ಳನ್ನು ಸೂಸ್ಲು ಮಾಡ್ತಾರಲ್ಲ, ಸೊ ಆ ಥರ ಮಾಡಿ ಇನ್ನು ನಾರ್ಮಲ್ ಅನ್ನ, ಸಾಂಬಾರು, ಪಲ್ಯ ಇಷ್ಟು ಮಾಡಿದ್ದೀವಿ. ಅದನ್ನೇ ಕೂಡ ನಾವು ದೇವರಿಗೆ ನೈವೇದ್ಯ ಇಟ್ಟು ಆನಂತರ ಆ ಪ್ರಸಾದನ ನಾವು ಸ್ವಲ್ಪ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಹಸುಗಳಿಗೆ ಕೊಟ್ಬಿಡ್ತೀವಿ, ದೇವ್ರದಲ್ವಾ ಅಂತ ಹೇಳಿ. ಸೊ ಇಲ್ಲಿ ಹಾಗೆ ಕೂಡ ನಾವು ಎಲ್ಲನೂ ರೆಡಿ ಮಾಡು ಅದನ್ನು ಇಟ್ಟು ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪೂಜೆ ಅಂದರೆ ನನ್ನ ಮಗಳು ನಾನು ಮಾಡ್ತೀನಿ, ನಾನು ಬರ್ತೀನಿ ಅಂತಲೇ ಹೇಳ್ತಾಳೆ. ಎಲ್ಲಿದ್ದರೂ ಕೂಡ ಬರ್ತಾಳೆ. ಅವಳು ಸ್ನಾನ ಮಾಡಿರಲಿ ಮಾಡಿಲ್ಲದೆ ಇರಲಿ ಬಂದುಬಿಡ್ತಾಳೆ ಪೂಜೆ ಮಾಡಬೇಕು ಅಂತ ಹೇಳಿ. ನಾವು ಕೂಡ ಮಕ್ಕಳು ದೇವರಲ್ವಾ, ಸೊ ಹಾಗಾಗಿ ಅವಳು ಸ್ನಾನ ಮಾಡಿಲ್ಲ ಅಂದರೂ ಏನೂ ಟೆನ್ಷನ್ ತೊಗೊಳ್ಳಲ್ಲ. ಅವಳು ಬಂದು ಮಾಡ್ತೀನಿ ಅಂತಂದರೆ ಮಾಡಿಸ್ತೀನಿ. ಅವಳಿಗೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಜಾಸ್ತಿ ಇದೆ. ಅವಳೇ ಅರಿಶಿನ ಕುಂಕುಮ ಎಲ್ಲ ತಗೊಂಡು ದೇವ್ರಿಗೆ ಇಡೋಕ್ಕೆ ಹೋಗ್ತಾಳೆ, ಆ ಥರ ಎಲ್ಲ ಮಾಡ್ತಾಳೆ. ಫೈನಲಿ ಈಗ ಪೂಜೆ ಕೂಡ ಆಯಿತು. ಈಗ ಮಂಗಳಾರತಿ ಮಾಡಿಕೊಂಡು ನಾವು ನೆಕ್ಸ್ಟು ಎಲ್ಲರಿಗೂ ಊಟಕ್ಕೆ ಬಡಿಸಿದ್ವಿ. ಅಷ್ಟರಲ್ಲಿ ನಮ್ಮ ನಾದಿನಿ ಕೂಡ ಬಂದರು. ಅವ್ರಿಗೂ ಕೂಡ ಬಾಗಿನ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಸ್ಯಾರಿ ತಂದಿದ್ವಿ ಅಲ್ವ, ಸೊ ಅವ್ರಿಗೂ ಕೂಡ ಇಲ್ಲಿ ನಾನು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ನಾವು ತಂದಿದ್ದ ಸ್ಯಾರಿನ ಕೊಡ್ತಾಯಿದ್ದೀವಿ. ಅಂದರೆ ಇಲ್ಲಿ ಎಲ್ಲ ಕಡೆ ಬಾಗಿನ ಅಂತ ಮೀನ್ಸ್ ಫ್ರೂಟ್ಸ್ ಎಲ್ಲ ಇಟ್ಟು ಅದೆಲ್ಲ ಕೊಡ್ತಾರಲ್ಲ, ಆ ಥರ ಏನು ಕೊಡಲ್ಲ. ಜಸ್ಟ್ ಈ ಥರನೇ ಒಂದು ತಟ್ಟೆಗೆ ಅರಿಶಿನ ಕುಂಕುಮ, ಬಳೆ ಮತ್ತು ಎಲೆ ಅಡಿಕೆ, ಹೂವು ಮತ್ತು ನಾವೇನು ತಂದಿರ್ತೀವಿ ಸ್ಯಾರಿ ಅಥವಾ ಬ್ಲೌಸ್ ಪೀಸು ಅದನ್ನಿಟ್ಟು ಕೊಡ್ತಾರೆ. ನಾನು ಅವ್ರಿಗೆ ಕೊಟ್ಟೆ. ಅದಾದಮೇಲೆ ಅವರು ಇಲ್ಲಿ ನನಗೂ ಕೊಟ್ಟರು. ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾವಿಬ್ಬರು ಈ ಥರ ಮಾಡ್ಕೊಂಡಿದ್ದು. ಬಿಕಾಸ್ ಅವರು ಇದೇ ಫಸ್ಟ್ ಟೈಮ್ ಗೌರಿ ಹಬ್ಬಕ್ಕೆ ಅಂತ ಬಂದಿರೋದು. ಇಲ್ಲಾಂದರೆ ನಾನು ಗಣಪತಿ ಹಬ್ಬದ ದಿನವೇ ಊರಿಗೆ ಹೋಗ್ತಿದ್ದೆ. ಸೊ ಅಲ್ಲಿ ಎಲ್ಲ ಊಟ ಎಲ್ಲ ಆಯಿತು. ಎಲ್ಲರದ್ದು ಊಟ ಮುಗಿಸ್ಕೊಂಡು ಆದಮೇಲೆ ನಾನು, ಸುದಿ, ಜಶ್ವಿ ಇವತ್ತು ಬೈಕಲ್ಲೇ ಹೊರಟ್ವಿ. ಏನು ಕಾರಲ್ಲಿ ಹೋಗೋದು ನನಗಷ್ಟು ಇಷ್ಟನೇ ಆಗಲ್ಲ ಜಾಸ್ತಿ ಕಾರಲ್ಲಿ ಹೋಗೋಕ್ಕೆ. ಏಕೆಂದರೆ ಬೈಕಲ್ಲಿ ಹೋದರೆ ತುಂಬ ಏಕೆಂದರೆ ಸುತ್ತಮುತ್ತ ಹೊಲ ಗದ್ದೆಗಳಿರೋದ್ರಿಂದ ಫ್ರೆಶ್ ಏರ್ ಸಿಗುತ್ತೆ. ಹಾಗಾಗಿ ನನಗಂತೂ ತುಂಬ ಇಷ್ಟ. ನಮ್ಮ ಜಶ್ವಿನ
ಕಾರಲ್ಲಿ ಕರ್ಕೊಂಡೋಗಿ ಅದರಲ್ಲೇ ಅಭ್ಯಾಸ ಮಾಡಬಾರ್ದು, ಎಲ್ಲದರಲ್ಲೂ ಅವಳು ಕೂಡ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿ ನಾವು ಇಲ್ಲಿ ಬೈಕಲ್ಲಿ ಹೊರಟಿದ್ವಿ. ನೇಚರ್ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿತ್ತು. ಸೊ ಈಗ ಕೆ ಆರ್ ನಗರ್ ಎಂಟ್ರ್ ಆಗ್ತಾ ಇದ್ವಿ. ಗಣಪತಿ ಕೂರಿಸಿದಾರಲ್ವ, ಹಾಗಾಗಿ ಫುಲ್ಲು ಲೈಟಿಂಗ್ ಸೆಟ್ ಮಾಡಿಬಿಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೈಟಲ್ಲಂತ ಇನ್ನೂ ಚೆನ್ನಾಗಿ ಕಾಣುತ್ತೆ. ಒಳ್ಳೆ ದಸರಾ ವ್ಯೂ ಥರ ಕಾಣಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ನಮ್ಮ ಜಶ್ವಿಗೂ ಕೂಡ ಬೈಕಲ್ಲಿ ಇವಾಗ ಅಭ್ಯಾಸ ಮಾಡಿಸ್ತಿರೋದ್ರಿಂದ ಅವ್ಳಿಗೂ ಇಷ್ಟನೇ. ಏಕೆಂದರೆ ಕೆಲವೊಂದು ಸಲ ಅಮ್ಮನ ಮನೆ ಇದ್ದಾಗ ಅವಳು ಸುದಿ ಜಾಸ್ತಿ ಅವಳನ್ನ ಬೈಕಲ್ಲೇ ಕರ್ಕೊಂಬರ್ತಾರೆ. ಹಾಗಾಗಿ ಬೈಕು ಇಷ್ಟ. ಬಟ್ ಕಾರ್ ಅಂದರೆ ಎಲ್ಗಾರ ಹೋಗೋಣ ಅಂದರೆ ಕಾರ್ ಅಂತ ಹೇಳ್ತಾಳೆ. ಸೊ ಮನೆಗೆ ಬಂದ್ವಿ, ಅದು ಅಷ್ಟರಲ್ಲಿ ಆಗಲೇ ಟೈಮ್ ಆಗಿತ್ತು. ನಾವು ಗಣಪತಿ ಇಟ್ಟಿದ್ವಿ ಅಲ್ವಾ, ಅದನ್ನು ಬಿಡಬೇಕಿತ್ತು, ಇಲ್ಲಾಂದರೆ ಮಂಗಳವಾರ ಬಿಡಬೇಕು ಅಂತ ಹೇಳಿದರು. ಹಾಗಾಗಿ ನಾನು, ಅಪ್ಪ, ಜಶ್ವಿ, ಸುದಿ, ಯತಿ ಮತ್ತು ಯತಿ ಫ್ರೆಂಡ್ ಶಂಕ್ರಿ ಅಂತ, ಸೊ ನಾವು ಇಷ್ಟು ಜನನೂ ಇಲ್ಲಿ ಕಾಲುವೆ ಹತ್ರ ಬಂದ್ವಿ ಗಣಪತಿನ ವಿಸರ್ಜನೆ ಮಾಡಲಿಕ್ಕೆ ಅಂತ. ಬಿಕಾಸ್ ಟೈಮ್ ಆಗೋಗಿತ್ತು, ನಾವು ಅಲ್ಲಿಂದ ಬರೋದೇ ಟೈಮ್ ಆಗೋಗಿತ್ತು. ಯಾಕೆಂದರೆ ಅಲ್ಲೂ ಎಲ್ಲರೂ ಬಂದಿದ್ರಲ್ವ, ಸಡನ್ನಾಗಿ ಹೋದರೂ ಕೂಡ ಚೆನ್ನಾಗಿರಲ್ಲ. ಜಶ್ವಿ ಮತ್ತು ನಾನು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಸ್ವಲ್ಪ ಟೈಮ್ ಇತ್ತು. ಅದಾದಮೇಲೆ ಇಲ್ಲಿ ಬರೋಷ್ಟರಲ್ಲ ಆಗಲೇ 7 ಆಗೋಗಿತ್ತು. ಸೊ ನಾವು ಬೇಗ ಬಂದು ಒಂದು 5 ನಿಮಿಷ ಅಷ್ಟೇ ಕೂತ್ಕೊಂಡಿದ್ದು. ಅಷ್ಟರಲ್ಲಿ ಅಮ್ಮ ಆಗಲೇ ಪ್ರಸಾದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ರು, ಪೂಜೆ ಸಾಮಾನೆಲ್ಲ ಎತ್ತಿಟ್ಟಿದ್ರು. ಹಾಗಾಗಿ ನಮಗೆ ತುಂಬ ಈಸಿ ಆಯಿತು. ಇನ್ನು ವಿಸರ್ಜನೆ ಮಾಡಿಬಿಡೋಣ ಅಂತ ಅಂದ್ಕೊಂಡು, ಇಲ್ಲಿ ನಮ್ಮ ಊರು ಹೋಗೋ ಹತ್ರನೇ ಕಾಲುವೆ ಇದೆ ನಮಗೆ. ಸೊ ಅಲ್ಲೇ ವಿಸರ್ಜನೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಇಷ್ಟು ನೈಟ್ ಆದರೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಇದು ನನಗೆ. ಈ ಥರ ಎಲ್ಲ ಮಾಡ್ತಾ ಇರೋದು ತುಂಬ ಖುಷಿ ಅನಿಸ್ತು. ವಿಡಿಯೋ ಮಾಡೋಕ್ಕೆ ನನ್ನ ತಮ್ಮಂಗೆ ಕೊಟ್ಟಿದ್ದೆ, ಅವನು ಫಸ್ಟ್ ಟೈಮ್ ಮಾಡಿಕೊಟ್ಟ ಅವನು ನನಗೆ ವಿಡಿಯೋನ. ನನ್ನ ಮಗಳಂತೂ ಸ್ವಲ್ಪ ಸ್ಕೇರಾಗಿ ಇದ್ಲು, ಬಿಕಾಸ್ ಕತ್ಲೆ ಇತ್ತಲ್ವ, ಹಾಗಾಗಿ ಅದು ನೀರೆಲ್ಲ ಅವಳಿಗೆ ಸ್ವಲ್ಪ ಭಯ ಅಂತ ಅನಿಸ್ತು. ಅವಳಿಗೂ ಸ್ವಲ್ಪ ಭಯ ಆಗೋಯಿತು. ಎಷ್ಟೇ ಸುದಿ ನೀರ ಹತ್ರ ಕಾಲಿಡ್ಸಿದ್ರು ಕೂಡ ಅವಳು ಇಳಿಲಿಲ್ಲ. ಬಿಕಾಸ್ ಅವಳು ನನಗೆ ಭಯ ನಾನು ಇಳಿಯಲ್ಲ ಅಂತ ಅಳ್ತಾ ಇದ್ಲು. ಫೈನಲಿ ನಾವು ಪೂಜೆ ಎಲ್ಲ ಮಾಡಿ ನಾವು ಗಣಪತಿನ ವಿಸರ್ಜನೆ ಮಾಡ್ತಾಯಿದ್ದೀವಿ. ನೋಡೋಣ, ಈ ಟೈಮ್ ಈ ಥರ ಇಟ್ಟಿದ್ವಿ ಅಂದರೆ ನಮಗೆ ಪ್ರಾಪರಾಗಿ ಯಾವ ಥರ ಇಡಬೇಕು ಅಷ್ಟು ಏನು ಗೊತ್ತಿಲ್ಲ. ಜಸ್ಟ್ ಮನೇಲಿಟ್ಟು ಪೂಜೆ ಮಾಡಿದ್ವಿ ಅಲ್ವಾ, ಹಾಗಾಗಿ ನೋಡ್ತಾಯಿದ್ದೀವಿ. ನೆಕ್ಸ್ಟ್ ಟೈಮೆಲ್ಲ ನಾವು ಸ್ವಲ್ಪ ಅದ್ರ ಬಗ್ಗೆ ಪ್ರಾಪರಾಗಿ ತಿಳ್ಕೊಂಡು ಅದಾದಮೇಲೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಫೈನಲಿ ನಾವು ಗಣಪತಿ ಮತ್ತು ಗೌರಿನ ವಿಸರ್ಜನೆ ಮಾಡಿದ್ವಿ. ನನ್ನ ಮಗಳಂತೂ ಅಲ್ಲಿ ಒಂದು ಸ್ವಲ್ಪನೂ ಬಾಯಿ ಬಿಡಲೇ ಇಲ್ಲ, ಏನೋ ಹೇಳಲೂ ಇಲ್ಲ. ಮನೆಗೆ ಹೋದ್ಮೇಲೆ ಹೇಳಿದ್ಲು, ಗಣಪತಿ ಬಿಟ್ಟು ಬಂದ್ವಿ, ಗೌರಮ್ಮನ ಬಿಟ್ಟು ಬಂದ್ವಿ ಅಂತ ಹೇಳಿದ್ಲು. ಆ್ಯಂಡ್ ನಮ್ಮ ಊರಿನಲ್ಲಿ ಗೌರಮ್ಮ ಇಟ್ಟಿದ್ದಾರೆ ಅಲ್ವಾ, ಅದನ್ನು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂರಿಸ್ತಾರೆ ಮತ್ತು ಬಿಡ್ತಾರೆ, ಅದಂತೂ ಸಖತ್ತಾಗಿರುತ್ತೆ. ಸೊ ಎಲ್ಲ ಆಯಿತು. ನನ್ನ ನಾದಿನಿ ಮಗನಿಗೆ ನಾನು ಅತ್ತೆ ಹೋಗಿ ಶರ್ಟ್ ತಂದಿದ್ವಿ ಅಲ್ಲ, ಅದು ಸ್ವಲ್ಪ ಸುದ್ದಿ ಸೈಜ್ ಆಗಿಬಿಟ್ಟಿತ್ತು. ಶರ್ಟನ್ನು ಓಪನ್ ಕೂಡ ಮಾಡಿರಲಿಲ್ಲ. ಅದಕ್ಕೆ ಅವನಿಗೊಂದು ಶರ್ಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೇ ರಿಲಯನ್ಸಿಗೆ ಬಂದ್ವಿ. ಸಖತ್ತಾಗಿತ್ತು ಕಲೆಕ್ಷನ್ಸು ಮಾತ್ರ ನಮಗೆ. ನಾನು ಈಗ ರೀಸೆಂಟಾಗಿ ಕೆಲವು ಬಟ್ಟೆಗಳನ್ನ ತೊಗೊಂಡಿದ್ದೆ, ಆದರೂ ಕೂಡ ನನಗೆ ಇಷ್ಟ ಆಯಿತು, ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಸುದಿ ಬೇಡ, ದಸರಾ ಆಫರ್ಗೆ ಇನ್ನೂ ಬಿಡ್ತಾರೆ, ಯಾವಾಗ ತಗೋ ಅಂತ ಹೇಳಿದ್ರು. ಸೊ ಅವನು ಟೀ ಶರ್ಟ್ ತೊಗೊಳ್ಳಿ ಅಂತ ಹೇಳಿದ. ಸುದಿ ನೋಡ್ತಾಯಿದ್ರು. ಜಶ್ವಿಗಂತೂ ನನಗೆ ತುಂಬ ಇಷ್ಟ ಆಯಿತು ಕ್ಲಾತ್ಸು. ಸೊ ಫೈನಲಿ ಅವನಿಗಲ್ಲಿ ತಗೊಂಡು ಬಂದ್ವಿ. ನನ್ನ ಮಗಳು ಕೂಡ ಯತಿ ಜೊತೆ ಹೋಗಿದ್ಲು, ಅಷ್ಟರಲ್ಲಿ ಬಂದುಬಿಟ್ಲು. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಅಮ್ಮ ಗಣಪತಿ ಹಬ್ಬಕ್ಕೆ ವಡೆ ಮಾಡಿದರು. ಸೊ ನಾನೇ ಮಾಡ್ತೀನಿ, ಏನು ಮಾಡಿರಲಿಲ್ಲ ಅಲ್ಲೆಲ್ಲ, ಕುಕ್ಕಿಂಗ್ ಕೂಡ ಮಾಡ್ತೀನಿ ಬಿಡು ಅಂತ ಹೇಳಿ ನಾನೇ ಮಾಡ್ತಾ ಬಟ್ ಮಾಡಿದ ಮಾತ್ರ ಅತ್ತೆ ಮನೆ, ಅಮ್ಮನ ಮನೆ ಏನೂ ಕೂಡ ಮಾಡಿರಲಿಲ್ಲ. ಹಾಗಾಗಿ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಅಮ್ಮ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಒಂದು ಬಟ್ಟೆ ಅಥವಾ ಒಂದು ಕವರ್ ಮೇಲೆ ವಡೆನ ತಟ್ಟಿಟ್ಕೊಂಡು ಅದಾದಮೇಲೆ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾರೆ. ನನಗೆ ಆ ಥರ ಮಾಡಲಿಕ್ಕೆ ಇಷ್ಟ ಇಲ್ಲ, ಅಲ್ಲೇ ತಟ್ಟಿ ಅಲ್ಲೇ ಬಿಡಬೇಕು. ಹಾಗಾಗಿ ಇಲ್ಲಿ ನಾನು ಕೈ ಮೇಲೇ ನೀಟಾಗಿ ಶೇಪ್ ಬರೋಂಗೆ ಅದನ್ನು ವಡೆ ತಟ್ಕೊಂಡು ಅದಾದಮೇಲೆ ಎಣ್ಣೆಗೆ ಬಿಡ್ತಾಯಿದ್ದೀನಿ. ನಾನು ತುಂಬ ಸಲ ಮಾಡಿದ್ದೀನಿ, ಬಟ್ ಅಮ್ಮನ ಮನೆ ಈ ವಡೆ ಮಾಡ್ತಾ ಇರೋದಿದೆ ಫಸ್ಟ್ ಟೈಮು. ಅದಕ್ಕೆ ಅಮ್ಮಂಗೆ ಬಿಡು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ವಡೆ ಸ್ವಲ್ಪ ಕ್ರಿಸ್ಪಿಯಾಗಿದ್ರೇ ಇಷ್ಟ, ಹಾಗಾಗಿ ಸ್ವಲ್ಪ ಫ್ಲ್ಯಾಟಾಗಿ ನಾನಿಲ್ಲಿ ವಡೆ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.